ಫ್ರೆಂಡ್ಸ್, ನಾನು ಈ ದಿನ ಟೊಮೆಟೊ ಹಸಿ ಗೊಜ್ಜು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ವೈಟ್ ರೈಸ್ಗಂತ ಹಾಕಿ ತಿಂತಾಯಿದ್ರೆ ಮುದ್ದೆಗೂ ಸಹ ತಿನ್ಬೋದು, ಚೆನ್ನಾಗಿರುತ್ತೆ. ಇದ್ರ ಮುಂದೆ ಯಾವ ಸಾರು ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾವೆಲ್ಲ ಚಿಕ್ಕವರಿರುವಾಗ ಯಾವಾಗಲೂ ಇದೇ ಥರ ತಿಂತಾಯಿರ್ತಿದ್ವಿ. ಈಗ ನಿಮ್ಗೊಂದ್ಸರಿ ಮಾಡಿ ತೋರಿಸ್ತೀನಿ. ನಿಮಗೆ ಖುಷಿಯಾದರೆ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಒಂದ್ಸರಿ ಟೇಸ್ಟ್ ನೋಡಿ, ನೀವೇ ಹೇಳ್ತೀರಾ. ಜ್ವರ ಎಲ್ಲ ಇರುವಾಗ ಊಟ ಸೇರಲ್ಲ ಅಂದರೆ ಈ ಥರ ಮಾಡ್ಕೊಂಡು ತಿಂದರೆ ಊಟ ಸೇರುತ್ತೆ. ಇದಕ್ಕೆ ಟೊಮೆಟೊ ಹಸಿಗೊಜ್ಜು ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ಇದರಲ್ಲಿ ಸುಮಾರು ಥರ ಬೇರೆ ಬೇರೆ ಹಾಕ್ಕೊಂಡು ಬರೀ ಹುಣಸೆಹಣ್ಣು ಹಾಕ್ಕೊಂಡು ಮಾಡ್ಬೋದು. ಟೊಮೆಟೊ ಅಲ್ಲದೇ ಬರೀ ಎರಡೂ ಅಲ್ಲದೇ ಇದಿಷ್ಟನ್ನು ಕಲಿಸ್ಬಿಟ್ಟು ನಿಂಬೆ ರಸ ಹಾಕ್ಕೊಂಡು ತಿನ್ಬೋದು. ಇವೆಲ್ಲ ಬೇರೆ ಬೇರೆ ಥರ ಟೈಪ್ಸ್ ಮಾಡ್ಬೋದು. ಮೊದಲು ಒಂದು ದಿನ ಬದನೆಕಾಯಿ ತೋರಿಸಿದ್ದೀನಿ ನಾನು. ಹೀರೆಕಾಯಿ, ಬದನೆಕಾಯಿ, ಆಲೂಗಡ್ಡೆ ಇವು ಎಲ್ಲದರಲ್ಲೂ ಸಹ ಮಾಡ್ಬೋದು. ನಾನು ಮಾಡ್ತಾನೆ ಇರ್ತೀನಿ ಸಹ, ಅವೆಲ್ಲನೂ ಸಹ ಮಾಡ್ತಿರ್ತೀನಿ. ಇವಾಗ ಇದೊಂದು ಟೈಪ್ ಮಾಡಿ ತೋರಿಸ್ತೀನಿ ನೋಡಿ, ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ, ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ, ಸಾಂಬಾರು ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಉಪ್ಪು, ಟೊಮೆಟೊ, ಒಂದು ಸ್ವಲ್ಪ ಖಾರದ ಪುಡಿ, ಬೇಳೆ ಸಾರು ಒಂದು 1/4 ಸ್ಪೂನ್ ಸೇರಿಸ್ತೀನಿ, ನಿಮಗೆ ತೋರಿಸ್ತೀನಿ ಆವಾಗ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ರೆಡಿ ಆಯ್ತಿದ್ದು. ನಾನು ಇವಾಗ ಇದನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿಬಿಟ್ಟು ಇದನ್ನ ತಣ್ಣಗಾಗಿ ಹೋಗ್ಬಿಡ್ತೀನಿ. ನೋಡಿ ಇದು ಈ ಥರ ಚೆನ್ನಾಗಿ ಸುಟ್ಕೊಂಡ್ರೆ ಸೂಪರಾಗಿರ್ತವೆ ಫ್ರೆಂಡ್ಸ್. ಯಾವ ಕಾರಣಕ್ಕೂ ಹಾಗೆ ಹಾಕ್ಬೇಡಿ. ಹಾಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಅಂದರೆ ತುಂಬ ಬೆಳ್ಳುಳ್ಳಿ ಸ್ಮೆಲ್ ಬರುತ್ತೆ ಒಂದು. ಎರಡನೇದಾಗಿ ಸುಡ್ದೇ ನಾವು ಮಾಡಿದ್ರೆ ಏನಾಗುತ್ತೆ, ಕೆಲವ್ರಿಗೆ ಗಂಟ್ಲು ಏನಾದರೂ ಇನ್ಫೆಕ್ಷನ್ ಆದರೆ ಅದು ಕರೆಕ್ಟ್ ಆಗೋದಿಲ್ಲ. ತೊಂದರೆ ಏನೇ ಅಲ್ಲ, ಸ್ವಲ್ಪ ಎಲ್ಲ ಹಸಿ ಹಸಿ ಇರುತ್ತಲ್ಲ, ಹಂಗಾಗಿ ಸ್ವಲ್ಪ ಈ ಥರ ಸುಟ್ಕೊಬಿಟ್ರೆ ಇದೇ ಮದ್ದು.
ಅದು ಗಂಟು ಕ್ಲಿಯರಾಗಿ ಚೆನ್ನಾಗಾಗುತ್ತೆ. ಈಗ ಇದನ್ನು ಬಿಡಿಸ್ಕೊಂಡಿದ್ದೀನಿ, ಇಲ್ಲಿ ಇಡ್ತೀನಿ ನೋಡಿ. ನಂತರ ಇದಕ್ಕೆ ಚೆನ್ನಾಗಿ ಸುಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಸುಟ್ಟಿದ್ದೀನಿ ನೋಡಿ. ಇದನ್ನು ತೆಗಿತೀನಿ. ಇದೆಲ್ಲ ಇದು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಸಿಪ್ಪೆನ ತೆಗೆದು ಬಿಡಬೇಕು ಈ ಥರ ನೋಡಿ. ಇಲ್ಲಿ ಈ ಥರ. ನಂತರ ಟೊಮೆಟೊದ ಸಿಪ್ಪೆ ತೆಗೆದು ಬಿಡಬೇಕು ನೋಡಿ. ಹಿಂಗೆ ನೋಡಿ ಬಂದ್ಬಿಡುತ್ತೆ ಅದೇ ನೋಡಿ. ಈ ಥರ ಫುಲ್ಲು ಸಿಪ್ಪೆನ ತೆಗೆದುಬಿಡಿ. ತಿನ್ನಬೇಕು ಅಂದರೆ ಹಾಕ್ಕೊಳ್ಳಿ, ಅದೇನು ಅದು ತಿನ್ನೋದು, ಅದನ್ನು ವಿಟಮಿನ್ಸ್ ಇದೆ ಅಂತೆಲ್ಲ ನಾವು ಬುಕ್ಸಲ್ಲಿ ಓದ್ತೀವಲ್ವ, ಯಾವುದ್ರದ್ದು ಸಿಪ್ಪೆನ ಬೀಸಾಡಬಾರ್ದು ಅಂತ. ಆದರೆ ಈಗ ಸುಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ಕಪ್ಪಾಗುತ್ತೆ ಅಂತ ತೆಗೆದುಬಿಡ್ಬೇಕು. ಬೆಂಕಿ ಕೊಟ್ಟ ತಕ್ಷಣ, ನೀಟ್ ಕೊಟ್ಟ ತಕ್ಷಣ ಅದರ ಸಿಪ್ಪೆ ಬಂದ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಸುಟ್ಟಿದೆ ನೋಡಿ, ಸುಡಬೇಕಿದೆ.
ಒಂದು ಚಿಟಿಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ನಾನು ಒಂದು ಸ್ವಲ್ಪ ಹಾಕ್ತೀನಿ ನೋಡಿ, ಇಷ್ಟು ಹಾಕ್ತೀನಿ. ಇದು ಬೇಳೆ ಸಾರಿನ ಪುಡಿ ಒಂಚೂರು. ಫ್ರೆಂಡ್ಸ್, ನಾನು ಈ ದಿನ ಬಿಸಿ ಅನ್ನಕ್ಕೆ ಹಸಿ ಗೊಜ್ಜು ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಮಕ್ಕಳಿಗೆ ಅಂತೂ ತುಂಬ ಇಷ್ಟ ಆಗುತ್ತೆ. ಊಟ ಮಾಡಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಡಿ ನೋಡಿ, ಸೂಪರಾಗಿ ಇಷ್ಟಪಟ್ಕೊಂಡು ತಿಂತಾರೆ ಫ್ರೆಂಡ್ಸ್. ಹಾಗೆ ನೀವು ಸಹ ಮಾಡಿ ಟೇಸ್ಟ್ ನೋಡಿ. ನಮ್ಮನೆ ರುಚಿ, ಹಸಿ ಗೊಜ್ಜಿನ ರುಚಿಯನ್ನು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಹಾಗೆ ಟೇಸ್ಟಾಗೂ ಸಹ ಇರುತ್ತೆ, ಆರೋಗ್ಯಕರವಾಗಿರುತ್ತೆ. ಮತ್ತು ಅರ್ಜೆಂಟಾಗಿ ಏನಾದರೂ ಅಡುಗೆ ಎಲ್ಲ ಸಾಂಬಾರೆಲ್ಲ ಮಾಡಲಿಕ್ಕೆ ಟೈಮ್ ಇಲ್ಲ, ಸಮಯ ಇಲ್ಲ ಅಂದಾಗೆಲ್ಲ ಸಹ ಈ ಥರ ಮಾಡ್ಕೋಬೋದು. ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಹಾಗೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.